ಫ್ರೆಂಡ್ಸ್, ನನ್ನ ಜೀವನದ ಮೊಟ್ಟೆಯ ಕತೆ ಅವತ್ತು ಹೇಳಿದ್ನಲ್ವಾ, ಅದರದ ಮುಂದುವರೆದ ಕತೆ ಏನಪ್ಪ ಅಂತಂದರೆ ಹೇಳ್ತೀನಿ ಕೇಳ್ರಿ. ಇದು ಮೊಟ್ಟೆ ಐತಲ್ಲ, ನನ್ನ ಬೆನ್ನು ಬಿಡದು ಬೇತಾಳ ಥರ ಆಗಿಬಿಟ್ಟಿದೆ. ಆ ಥರ ನನಗೆ ತುಂಬ ಹಿಂಸೆ ಕೊಡ್ತಾಯಿದೆ ಅಂತ ಅನ್ಕೋಬೋದು. ಮದುವೆ ಆಗಿಂದ ಹೊಸ್ದಾಗಿ ಬರ್ತೀವಿ. ಹೊಸ್ದಾಗಿ ಬಂದಿಂದ ಏನು ಮಾಡ್ತೀವಪ್ಪ ಅಂದರೆ, ಆ ಮನೇಲಿ ಒಂದಿಷ್ಟು ಯಾಕಂದರೆ ಎಲ್ಲರೂ ಹೊಸಬರಿರ್ತಾರೆ. ಎಲ್ಲ ಹೊಂದಿಕೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತೈತಿ. ಅವ್ರದ್ದು ಅವ್ರ ಊಟದ ಮೆನು ಆಯಿತು, ಇದಾಯಿತು, ನಿದ್ದೆ ಟೈಮ್ ಆಯಿತು, ಆಮೇಲೆ ಎಲ್ಲರ ಜೊತೆ ಬೆರೆಯೋದಾಯಿತು, ಎಲ್ಲ ಬೆರಿಬೇಕಾಗುತ್ತಲ್ವ, ಅದೆಲ್ಲ ಇರುತ್ತೆ. ಇವು ಯಾವುದ್ರಲ್ಲಿ ಒಂದು ಏನಾದ್ರು ಕಷ್ಟ ಅನಿಸ್ತು ಅಂತಂದರೆ ತವ್ರ ಮನೆಗೆ ಫೋನ್ ಮಾಡಿ ಹೇಳ್ತೀವಿ, ಹಿಂಗಾಗುತ್ತೆ, ಇವ್ರ ಮನೆಯಾಗ ಹಿಂಗೆ ಮಾಡ್ತಾರೆ, ಅವ್ರ ಮನೆಯಾಗ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊತೀವಲ್ವ. ಆದರೆ ನಾನು ಫೋನ್ ಮಾಡಿ ನಮ್ಮಮ್ಮಗೆ ಫೋನ್ ಮಾಡಿ ಹತ್ಬಿಟ್ಟಿದ್ದೀನಿ. ಏನಂದರೆ ಈ ಮೊಟ್ಟೆಯಿಂದನೇ ನಾನು ಮದುವೆ ಆಗಿಂದ ಹತ್ಕೊಂಡು ನಮ್ಮಮ್ಮಗೆ ಫೋನ್ ಮಾಡಿಬಿಟ್ಟಿದ್ದೆ. ಯಾಕಪ್ಪ ಅಂತಂದರೆ ಇವ್ರ ಮನೆಯಲ್ಲಿ ಫ್ರಿಜ್ಜಲ್ಲಿ ಮೊಟ್ಟೆ ಇಟ್ಟಿದ್ರು. ಅಮ್ಮ ದೇವ್ರೇ, ಫ್ರಿಜ್ ತೆರಿಬೇಕು ಅಂದರೆ ನನ್ನ ಜೀವನೇ ಒಂಥರ ಜಲ್ ಅನ್ನಿಸ್ತಾ ಇತ್ತು. ಆದರೆ ಇವ್ರ ಮನೆಗೆ ತಿನ್ನೋರಂತಲ್ಲ, ತಿಂತಾರೆ ಅಂತ ಇಟ್ಟಿಲ್ಲ. ಇವ್ರ ಮನೆಯಾಗ ಸಾಕಿದ್ರಲ್ಲ ಬ್ಲ್ಯಾಕಿ ಡಾಗಿ, ಆ ಡಾಗಿ ಸಲುವಾಗಿ ಮೊಟ್ಟೆ ತರ್ತಾಯಿದ್ರಂತೆ. ಆ ಮೊಟ್ಟೆನ ಫ್ರಿಜ್ಜಲ್ಲಿ ಇಡ್ತಾಯಿದ್ರು. ಅದಕ್ಕೆ ಮೊಟ್ಟೆ ಬೇಯಿಸಿ ಹಾಕ್ತಾಯಿದ್ರು. ನಾನೇನು ತರಕಾರಿ ಏನಾದ್ರು ತೊಗೊಳಕ್ಕೆ ಹೋದಾಗೆಲ್ಲ ಕಣ್ಣು ಮುಚ್ಕೊಂಡು ತೆಗಿಯಾಕಿ. ನಾನು ಹೆಂಗಾಗ್ತಿತ್ತಂದರೆ ತುಂಬ ಹಿಂಸೆ ಅನ್ನಿಸ್ತಿತ್ತು. ಮೊಟ್ಟೆ ಇವತ್ತು ಮುಟ್ಟಿಲ್ಲ ನನ್ನ ಕೈಯಿಂದ, ನಿಜ ಹೇಳ್ಬೇಕಂದ್ರೆ. ಒಳಗಡೆ ಆಮೇಲೆ ನೋಡಿದೆ, ಅದು ಬ್ಲ್ಯಾಕಿಗೆ ಹಾಕಕ್ಕಾರ ಒಳಗಡೆ ಹೆಂಗಿರುತ್ತಂತ ನೋಡಿದ್ಬಿಟ್ರೆ, ಅಲ್ಲಿವರೆಗೂ ನನಗೆ ಅದು ಒಳಗಡೆ ಹೆಂಗಿರುತ್ತಂತನೂ ನೋಡಿದ್ದಿಲ್ಲ. ಆಮೇಲೆ ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಏನೂ ಇದ್ದಿಲ್ಲ. ಟಿ ವಿಯಲ್ಲೂ ಎದಕ್ಕೆ ನೋಡ್ತೀವಿ ಹೇಳು, ಟಿ ವಿಯಾಗ ಕೂಡ ಒಂದು ಹಿಂಗೆ ರವಿಚಂದ್ರನ್ ಮೂವಿಯಲ್ಲಿ ಏನು ಮಾಡಿತ್ತಂದರೆ, ರವಿಚಂದ್ರನ್ ಅವ್ರು ಹಿಂಗೆ ಹೀರೋಯಿನ್ ಕಾರ್ ಹತ್ರ ಇರ್ತಾಳೆ, ಹಿಂಗೆ ಒಸಿತಾರೆ, ಆವಾಗ ಅದ್ರಾಗಿಂದ ಕೋಳಿಗಳೆಲ್ಲ ಬರ್ತಾವೆ ಮೊಟ್ಟೆಯಿಂದ ಹೊರಗಿಂದ. ನಾನು ಹಂಗೆ ಅಂದ್ಕೊಂಡಿದ್ದೆ, ಮೊಟ್ಟೆ ಹೊಡೆದ್ರೆ ಕೋಳಿ ಹೊರಗೆ ಬರುತ್ತೆ, ಈ ಥರ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಇಲ್ಲಿ ಮೊಟ್ಟೆನ ಕುದಿಸಿ ನಾಯಿಗೆ ಹಾಕ್ತಾರಂದ್ರೆ ಪಾಪ ಒಳಗಡೆ ಕೋಳಿ ಹೆಂಗೆ ಕುದೀತಾ ಇರ್ಬೋದು ಅಂತಂದು ನನಗೊಂಥರ ಹೆಂಗಾಗ್ತಿತ್ತು, ತುಂಬ ಹಿಂಸೆ ಅನಿಸ್ತಿತ್ತು ಅವಾಗ. ಆಮೇಲೆ ನಾನು ಫ್ರಿಜ್ ತೆರೆಯೋಕ್ಕೆಲ್ಲ ಅದು ಇದು ಮಾಡ್ತೀನಿ ಅಂತೇಳಿ ನಮ್ಮನೆಯವ್ರು ಏನು ಮಾಡಿದ್ರು, ಅದ್ರ ಮೇಲೆ ಒಂದು ಬಟ್ಟೆ ಒದಿಸ್ತಾ ಇದ್ರು. ಆಮೇಲೆ ಆದ್ರೂ ನನಗೆ ಹಿಂಸೆನೇ ಅನಿಸ್ತಿತ್ತು, ಆ ಮೊಟ್ಟೆ ಫ್ರಿಜ್ನಾಗ ಇಡಬಾರ್ದಲ್ಲ ಅಂತೇಳಿ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಒಂದಿನ, ಇದು ಹಿಂಗಿರುತ್ತಾ ಅದ್ರಾಗ ಯಾಕೆ ಕೋಳಿ ಇರ್ತೈತಿ, ಮೊಟ್ಟೆ ಹಿಂಗಿರ್ತೈತೆ ಅಂತೇಳಿ ಒಂದು ಸರಿ ಓಪನ್ ಮಾಡಿ ತೋರಿಸಿದ್ರು. ಬಟ್ ಆದರೂ ಮುಟ್ಟಿಲ್ಲ, ದೂರಿಂದ ನೋಡಿನ ಅಷ್ಟೇ, ನಾನು ಮುಟ್ಟಿಲ್ಲ. ಅಪ್ಪ ದೇವ್ರೇ, ಇದು ನಮ್ಮೂರಾಗೆಲ್ಲ ನಮ್ಮ ಚಿಕ್ಕಪ್ಪರ ಮನೆಗೂ ನಾಯಿ ಇತ್ತು, ಡಾಗಿ ಸಾಕಿದ್ರು. ನಾವೇನು ತಿಂತೀವಿ ಅದು ನಾರ್ಮಲಾಗಿ ಹಾಕ್ತಿದ್ವಿ ನಾವು. ಅನ್ನ, ರೊಟ್ಟಿ, ಪಲ್ಯ, ಸಾರು, ಮೊಸರು, ಹಾಲು ಇಂಥದ್ದೆಲ್ಲ ಹಾಕ್ತಿದ್ವಿ. ಬಟ್ ಡಾಗಿಗೆ ಮೊಟ್ಟೆ ಹಾಕ್ಬೇಕಂತ ನಮ್ಮ ಮನೆಗೆ ಏನು ರೂಲ್ಸ್ ಇದ್ದಿಲ್ಲ. ಬಟ್ ಇವ್ರ ಮನೆಗೆ ಹಾಕ್ತಾಯಿದ್ರು, ಅದು ಏನೋ ಹಾಕ್ಲೇಬೇಕಂತ ಕಂಪಲ್ಸರಿ, ಎಲ್ಲರೂ ಹಾಕ್ತಾರೆ. ಬಟ್ ಹಾಕ್ತಿದ್ದಾರೆ, ನನಗೆ ಗೊತ್ತಿಲ್ಲ, ನಮ್ಮೂರ ಕಡೆ ಎಲ್ಲ ಇದೆಲ್ಲ. ಓಕೆ, ಡಾಗಿಗೇನೋ ಹಾಕ್ತಿದ್ರು, ಅದು ಹೆಂಗೋ ಹೊಂದ್ಕೊಂಡು ಹೊಂಟೆ. ಹಾಕ್ಲಿ ಬಿಡು, ಅವರೇ ಹಾಕ್ತಿದ್ರು, ನಮ್ಮ ಅತ್ತೆ ಹಾಕ್ತಿದ್ರು, ಇಲ್ಲ ನಮ್ಮ ಮನೆಯವ್ರು ಹಾಕ್ತಿದ್ರು. ಗಂಜಿ ಮಾಡ್ತಿದ್ರಲ್ಲ, ರಾಗಿ ಗಂಜಿಯಲ್ಲಿ ಇಲ್ಲ ಅನ್ನದಲ್ಲಿ ಮಾಡಿದ್ದು ಅದು ಸಪ್ರೇಟ್ ಕುದಿಸ್ತಿದ್ರು. ಆ ಕುದ್ಸಾಕಾದ್ರೂ ನಾನು ಅಲ್ಲಿರ್ತಿದ್ದಿಲ್ಲ, ಅದ್ರದ್ದೇ ಬೌಲ್ಸ್ ಬೇರೆ ಇಟ್ಟಿರ್ತಿದ್ರು. ಅದು ಕುದ್ಸಾಕರ ನಾನು ಅಲ್ಲಿ ಇರ್ತಿದ್ದಿಲ್ಲ, ನಾನು ಅಡುಗೆ ಎಲ್ಲ ಮಾಡ್ಕೊಂಡು ಹೊರಗೆ ಬರ್ತಿದ್ದೆ. ಆಮೇಲೆ ಅವ್ರು ಕುದಿಸ್ತಾ ಇದ್ರು. ಆಮೇಲೆ ಡಾಗಿಗೂ ಅನ್ನ ಮಾಡಿರ್ತಿತ್ತಲ್ಲ, ಅದು ಕಲಸಿ ಅವರೇ ಇಟ್ಟು ಬರ್ತಿದ್ರು. ಅದು ಒಟ್ಟು ನಾನಂತೂ ಅದ್ರ ತಂಟೆಗೆ ಹೋಗ್ತಿದ್ದಿಲ್ಲ. ಗಂಜಿ ಟೈಮ್ನಾಗ ಒಂದೊಂದು ಸಾರಿ ಬರಿದಾದ್ರೂ ನಾನು ಇಟ್ಟು ಬರ್ತಿದ್ದೆ. ಬಟ್ ಮೊಟ್ಟೆ ಹಾಕಿದ ಟೈಮ್ನಾಗ ನಾನು ಬ್ಲ್ಯಾಕಿಗೆ ಇಡಕ್ಕೆ ಹೋಗ್ತಾನೆ ಇದ್ದಿಲ್ಲ. ಹೀಗೆ ಮುಂದುವರಿತು. ಆಮೇಲೆ ಏನಾಯ್ತಪ್ಪ ಅಂದ್ರೆ, ಆಮೇಲೆ ನಮ್ಮ ಮಾವನವ್ರಿಗೂ ನಮ್ಮ ಅತ್ತೆಯವರು ಆಮ್ಲೆಟ್ ಕೊಡ್ತಿದ್ರು. ಯಾವಾಗೋ ವೀಕ್ಲಿ ಒನ್ಸ್ ಅನ್ಕೊತೀನಿ ಆಮ್ಲೆಟ್ ಕೊಡ್ತಿದ್ರು. ಅವತ್ತಂತೂ ನನಗೆ ಎಷ್ಟು ಹಿಂಸೆ ಆಗೋದಂದರೆ, ಆ ವಾಸನೆ, ಇದಕ್ಕೆ 1-2 ಟೈಮ್ ವಾಮಿಟ್ ಕೂಡ ಮಾಡ್ಕೊಂಡಿದ್ದೆ ನಾನು. ನಮ್ಮ ಮನೆಯವ್ರಿಗೆ ಗೊತ್ತದು ನಾನು ಏನಕ್ಕೋ ಯಾಕೆ ವಾಮಿಟ್ ಮಾಡ್ಕೊಂಡಿದ್ದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಬಟ್ ಅವ್ರಿಗೆ ನಮ್ಮ ಮಾವನವ್ರು ತಿಂತಿದ್ರಲ್ಲ, ನಮ್ಮ ಅತ್ತೆಯವರು ಆಮ್ಲೆಟ್ ಹಾಕಿ ಕೊಡ್ತಾಯಿದ್ರು. ಹಂಗೂ ಹಿಂಸೆ ಅನ್ಸೋದು, ಆದರೂ ಸಹಿಸ್ಕೊಂಡು ಹೊಂಟಿದ್ದೆ ನಾನು. ಆಮೇಲೆ ಕೆಲವು ದಿನಗಳಾದವು, ನನಗೂ ಯಾಕೋ ಒಂಥರ ಬೇಜಾರು ಅನ್ನಿಸ್ತಿತ್ತು. ಆಮೇಲೆ 1.5 ವರ್ಷ ಆಯ್ತೇನು ಮದುವೆ ಆಗಿ, ಹಿಂಗೆ ಹೊಂದ್ಕೊಂಡು ಹೊಂಟೆ. ಆಮೇಲೆ ಒಂದು ಟೈಮು ದೀಪಾವಳಿ ಟೈಮು ನಾನು ನಮ್ಮ ಅತ್ತೆಯವರು ಬೇರೆ ಪೂಜೆಗೆ ಕರೆದಿದ್ರಲ್ಲ, ಪೂಜೆಗೆ ಹೋಗಿದ್ವಿ. ದೀಪಾವಳಿ ಟೈಮಲ್ಲ, ತುಳಸಿ ಮದುವೆ ಟೈಮಲ್ಲಿ ಪೂಜೆಗೆ ಹೋಗಿದ್ವಿ. ಆವಾಗ ನಾವು ಬರೋಷ್ಟರಲ್ಲಿ, ಆಮೇಲೆ ತುಳಸಿ ಮದುವೆ ಟೈಮಲ್ಲಿ ಪಟಾಕಿ ಜಾಸ್ತಿ ಬಿಡ್ತಾರಲ್ಲ, ಆ ಪಟಾಕಿ ಸೌಂಡಿಗೆ ಮೇಲೆ ಕಟ್ತಿದ್ವಿ ಫುಲ್ಲು. ಫಸ್ಟ್ ಫ್ಲೋರಲ್ಲಿ ಮೇಲೆ ಸ್ಟೇರ್ಕೇಸ್ ಹತ್ರ ಕಟ್ತಾಯಿದ್ವಿ ಅದನ್ನು, ಬ್ಲ್ಯಾಕಿನ ಕೆಳಗಡೆ ಕಟ್ತಾಯಿದ್ದಿಲ್ಲ ನಾವು ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ಕಟ್ತಾಯಿದ್ವಿ ಅದನ್ನು. ಏನು ಮಾಡೈತೆ, ಅದು ಮೇಲೆ ರೂಮಿಂದೊಂದು ಕಿಟಕಿ ಡಮ್ಮ ಹೊಡೆದು, ಆ ಕಿಟಕಿದು ಗ್ಲಾಸ್ ಎಲ್ಲ ಪೀಸ್ ಆಗಿ ಬಿದ್ದಿದ್ದಾವೆ. ಆ ಗ್ಲಾಸ್ ಎಲ್ಲ ಚುಚ್ಕೊಂಡ್ಬಿಟ್ಟಿದ್ವಿ ಅದಕ್ಕೆ. ಆಮೇಲೆ ನುಂಗಿತ್ತ ಏನೋ ಅದಕ್ಕೆಲ್ಲ ಫುಲ್ಲು ಒಳಗಡೆ ಎಲ್ಲ ಸೆಪ್ಟಿಕ್ ಆದಂಗೆ ಆಯ್ತು
ಇತ್ತು. ಹಂಗೂ ನಮ್ಮ ಮನೆಯವರು ಡಾಕ್ಟ್ರಿಗೆ ಕರ್ಕೊಂಬಂದು ತೋರಿಸಿದ್ರು. ಅದೆಲ್ಲ ಆಗಿ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಮಾಡಿ ಒಂದು ಸೆಪ್ಟಿಕ್ ಎಲ್ಲ ಆಗಿ ಒಂದು 20 ಡೇಸ್ ಇತ್ತೇನೋ ಬ್ಲ್ಯಾಕಿ ಅಷ್ಟೇ. ಅದು ಸತ್ತೋಯ್ತು. ಬ್ಲ್ಯಾಕಿ ಸತ್ತೋಯ್ತು. ಆಮೇಲೆ ಐತೆ ನೋಡು ನಮ್ಮ ಮನೆಯವರು, ನಮ್ಮ ಅತ್ತೆ ಊಟ ಬಿಟ್ಟು ಎಲ್ಲ ಬಿಟ್ಟು 1 ವಾರ ಹೆಚ್ಚು ಕಮ್ಮಿ ಅಂದರೆ 1 ವಾರ ಆದರೂ ಊಟನೇ ಮಾಡಲಿಲ್ಲ ಅವರು. ನನಗೆ ಅಯ್ಯೋ ಪಾಪ ಹಿಂಗಾಯ್ತಲ್ಲ ಅಂತ ಇವ್ರಿಗೆ ಬೇಜಾರ. ಬಟ್ ಅದು ತಪ್ಪೇ ತಿಳ್ಕೊಬೇಡ್ರಿ. ಬಟ್ ಅದು ಬ್ಲ್ಯಾಕಿ ಸತ್ತಲ್ಲ, ಇನ್ನು ನಮ್ಮ ಮನೆಗೆ ಮೊಟ್ಟೆ ಎಂಟ್ರಿನೇ ಆಗಲ್ಲಲ್ಲ ದೇವ್ರೇ ಅಂತ ಒಳಗಡೆ ಒಂಥರ ಫೀಲು. ಖುಷಿ ಅಂತಲ್ಲ, ಹಿಂಸೆ ಅನ್ನಿಸ್ತಿತ್ತಲ್ಲ. ಬಟ್ ಬ್ಲ್ಯಾಕಿನೇ ಇಷ್ಟಪಡ್ತಿದ್ದೆ. ಬಟ್ ಇದು ತಪ್ಪಿತ್ತಲ್ಲ ನನಗೆ ಅನ್ನೋದೊಂಥರ ಇದು. ನಾನು ಎಷ್ಟೋ ಕೆಟ್ಟವಳು ಅನ್ಕೋಬೋದು ನೀವು. ಬಟ್ ನನಗೆ ನನಗೆ ಹಂಗೆ ಆಗ್ತಾ ಇತ್ತು. ಆಮೇಲೆ ನಮ್ಮ ಮಾವನಲ್ಲ, ನಮ್ಮ ಅತ್ತೆ ನನ್ನ ಮನೆಯವರಂತೂ ಊಟನೇ ಮಾಡ್ತಿಲ್ಲ 1 ವಾರ. ಅದಕ್ಕೂ ಮುಂಚೆ ನಮ್ಮ ಮದುವೆಗಿಂತ ಮುಂಚೆನೂ ಒಂದು ಟಿಪ್ಪು ಅಂತ ಇತ್ತಂತೆ. ಅದು ನಮ್ಮ ಮನೆಯವರೆಲ್ಲ ಅವ್ರ ತಂಗಿನ ಶಿಫ್ಟ್ ಮಾಡಕ್ಕೆ ಬೆಂಗಳೂರಿಗೆ, ಪೂನಾದಿಂದ ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೋಗಿದ್ರಂತೆ. ಅದು ಟಿಪ್ಪುನು ಸತ್ತೋಗಿ ಅವಾಗೂ ಭಾಳ ಕಷ್ಟಪಟ್ಟಾರಂತೆ. ಅಲ್ಲೇ ಹತ್ಕೊಂತ ಕುಂತು ಎಲ್ಲ ಇದು ಮಾಡಿದ್ದಾರೆ ನಮ್ಮ ಮನೆಯವರು. ನಾಯಿಗಳಂದ್ರೆ ನನಗೆಲ್ಲ ಒಬ್ಬರು ಎಷ್ಟು ಮುದ್ದಿಂದ ಸಾಕಿರ್ತಾರಲ್ಲ, ಹಾಗಾಗಿ ಇವರು ನಮ್ಮ ಅತ್ತೆ ನಮ್ಮ ಮನೆಯವರಂತೂ ತುಂಬ ಪ್ರೀತಿ ಮಾಡ್ತಿದ್ರು ಆ ಬ್ಲ್ಯಾಕಿನ. ಈಗೂ ನೆನೆಸ್ಕೊಂಡ್ರೆ ನನಗೊಂಥರ ಬೇಜಾರಾಗುತ್ತೆ. ಆವಾಗ ಆ ಟೈಮ್ ನನ್ನ ಪರಿಸ್ಥಿತಿ ಹಂಗಿತ್ತು, ಅವ್ರ ಪರಿಸ್ಥಿತಿ ಹಂಗಿತ್ತು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳೋದು ಮರೆತೆ. ಒಂದು ಟೈಮ್ ಏನೋ ಬ್ಲ್ಯಾಕಿ ಇತ್ತು, ಬ್ಲ್ಯಾಕ್ ಸತ್ತದ್ದು ಹೇಳಿದ್ನಲ್ಲ, ಬ್ಲ್ಯಾಕಿ ಇತ್ತು ಇನ್ನು ಆವಾಗ. ಒಂದು ಟೈಮು ನಮ್ಮ ಮನೆಯವರು ಶಿರ್ಡಿಗೋ ಎಲ್ಲಿಗೋ ಹೋಗಿದ್ರು. ನಮ್ಮ ಅತ್ತೆಯವರು ನಮ್ಮ ನಾದಿನಿ ಕಡೆ ಏನೋ ಬೆಂಗಳೂರಿಗೆ ಹೋಗಿದ್ರು, ನಮ್ಮ ನಾದಿನಿ ಕಡೆ. ಆವಾಗ ಏನು ಮಾಡಬೇಕಿತ್ತು, ಬ್ಲ್ಯಾಕಿಗೆ ಎಗ್ ಕುಚ್ಚು ಹಾಕ್ಸ್ಬೇಕಲ್ಲ ಅದು. ಆಮೇಲೆ ಇರಲಿ ಬಿಡು, ಹೆಂಗೋ ಇಲ್ಲ ಹೆಂಗಾರ ತಿಂತೈತಿ, ಹಾಕೋದೇನು ಬೇಡ 1-2 ದಿನ, ನಾನು ಇಲ್ಲಂದ್ರೆ ಏನಾಯಿತು ಅಂತ ಅಂದರು ನಮ್ಮ ಮನೆಯವರು. ನಾನು ಹಂಗೆ ಸುಮ್ಮನೆ ನಾರ್ಮಲಾಗಿ ಗಂಜಿ ಮಾಡಿ ಹಾಕ್ತಿದ್ದೆ, ಅನ್ನ ಮಾಡಿ ಹಾಕ್ತಿದ್ದೆ, ಚಪಾತಿ ಇಂಥದ್ದೆಲ್ಲ ಹಾಕ್ತಿದ್ದೆ. ಆಮೇಲೆ ಪೆಡಿಗ್ರಿ ಕೂಡ ಹಾಕ್ತಿದ್ರು. ಆ್ಯಕ್ಚುಲಿ ಆ ಪೆಡಿಗ್ರಿ ಕೂಡ ಯಾರೋ ನಾನ್ ವೆಜ್ ಅಂತ ಹೇಳ್ಬಿಟ್ಟಿದ್ರು ನನಗೆ. ಆ ಪೆಡಿಗ್ರಿನೂ ಮುಟ್ತಿದ್ದಿಲ್ಲ ನಾನು, ಅದ್ರ ತಂಟೆಗೂ ಹೋಗ್ತಿದ್ದಿಲ್ಲ. ಮೊದಲೆಲ್ಲ ಗೊತ್ತಿದ್ದಿಲ್ಲ, ಸುಮ್ಮನೆ ಹಂಗೆ ಹಾಕ್ತಿದ್ವಿ. ಆಮೇಲೆ ಅದು ಗೊತ್ತಾಗಿಂದ ನಾನು ಅದ್ರ ತಂಟೆಗೂ ಹೋಗ್ತಿದ್ದಿಲ್ಲ. ಆಮೇಲೆ ಅದಾಯ್ತು. ಆಮೇಲೆ ಫಸ್ಟ್ ದಿನ ಏನೋ ಹಾಕ್ಬಿಟ್ಟೆ ನಮ್ಮ ಮನೆಯವ್ರು ಇಲ್ದಾಗ. ಅದು ಆಮೇಲೆ ಕುಡಿತಾನೇ ಇದ್ದಿಲ್ಲ, ಏನೂ ತಿಂತಿಲ್ಲ, ಕುಡಿತಾ ಇಲ್ಲ. ಹಿಂಗೆ ರೀ ಮತ್ತು ಹಿಂಗೆ ಮಾಡೋಕತ್ತೈತೆ ಬ್ಲ್ಯಾಕಿ ಅಂದ್ರೆ ಅವ್ರು ಏನಂದರು, ಇಲ್ಲ ಅದು ಎಗ್ ಅಭ್ಯಾಸ ಆಗೈತಲ್ಲ, ಪೆಡಿಗ್ರಿ ಇಲ್ಲ ಎಗ್ ಇಲ್ಲಾಂದ್ರೆ ಮತ್ತು ಅದು ಹೆಂಗೆ ತಿಂತೈತೆ ಅಂತ ಅಂದರು. ನಾನೇನು ಮಾಡಂದೆ, ನನ್ನಿಂದ ಆಗಲ್ಲ ಅಂದೆ. ಆಮೇಲೆ ನಮ್ಮ ಮನೆಯವ್ರು ಒಂದು ಐಡಿಯಾ ಕೊಟ್ಟರು. ಇಲ್ಲಿ ಕಾಲೇಜಲ್ಲಿ ಓದೋಕ್ಕೆ ನಮ್ಮ ಚಿಕ್ಕಪ್ಪರ ಮಕ್ಕಳು, ನಮ್ಮ ಮಾಮಂದಿರ ಮಕ್ಕಳು ಎಲ್ಲ ಇಲ್ಲೇ ಇರ್ತಿದ್ರು ಕಾಲೇಜಿಗೆ, ಇಲ್ಲೇ VNC ಕಾಲೇಜಿಗೆ ಹಚ್ಚಿರ್ತಿದ್ರು, ಹಾಸ್ಪಿಟಲ್ಲೇ ಇರ್ತಿದ್ರು. ಆಮೇಲೆ ಅಲ್ಲಿ ನೋಡು ಆ ಹುಡುಗರನ್ನ ಏನಾರ ಅವ್ರು ತಿಂತಿರ್ತಾರೆ ನೋಡು, ಅವ್ರನ್ನ ಕರೆಸು ಅಂತಂದರು ನಮ್ಮ ಮನೆಯವ್ರು. ಹೌದಲ್ಲ, ಒಳ್ಳೆ ಇದು ಕೊಟ್ಟರು ಹೇಳ್ರಿ ಅಂತೇಳಿ. ಮತ್ತು ನಮ್ಮ ಮಾಮನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು, ಅವ್ರು ನಮ್ಮ ವಿಜಯ, ಶರಣು ಅವರಿದ್ದರು, ಅವರು ರೆಡ್ಡಿ ಅಂತ, ಅವರು ಎಲ್ಲರಿಗೆ ಮತ್ತು ಫೋನ್ ಮಾಡಿದೆ. ಸರಿ ಅಕ್ಕ ಬರ್ತೀವಿ ಅಂತೇಳಿ ಎಲ್ಲರೂ ಬಂದರು. ಅವ್ರಿಗೆ ಊಟಕ್ಕೆಲ್ಲ ಮಾಡಿ ಎಲ್ಲ ಇದು ಮಾಡಿ, ಹಿಂಗಪ್ಪ ಹಿಂಗೈತಿ ಅಂತಂದು ಮತ್ತು ಅವರೇ ಪಾಪ ಕುದಿಸಿ ಅವರೇ ಇದು ಮಾಡಿ, ಗಂಜಿ ಮಾಡಿಟ್ಟಿದ್ದೆ ಅದ್ರಾಗೆಲ್ಲ ಕಲಸಿ ಅದಕ್ಕೆಲ್ಲ ತಿನ್ನಿಸಿದ್ರು. 2 ದಿನ ಬಂದರು ಪಾಪ ನಮ್ಮ ಮನೆಯವ್ರು. 2 ದಿನ ಇದ್ದಿಲ್ಲಲ್ಲ, 2 ದಿನವೂ ಬಂದು ಪಾಪ ಮಾಡಿಟ್ಟು ಹೋದ್ರು ಎಲ್ಲ. 1 ಟೈಮ್ ಆಗ್ತಿತ್ತಲ್ಲ, ಅವರೇ ಕುದಿಸಿ ಅವರೇ ಹಾಕಿಟ್ಟು ಹೋಗ್ತಿದ್ರು. ಹಿಂಗಿತ್ತು ನೋಡ್ರಿ ನಮ್ಮದು ಮೊಟ್ಟೆ ಕತೆ. ಇದು ಇನ್ನೂ ಭಾಳನೇ ಇದೆ. ಸದ್ಯಕ್ಕೆ ಇಷ್ಟು ಸಾಕು, ಇನ್ನೂ ಮುಂದುವರಿತಿದೆ. ನಿಮಗೆ ಬೋರ್ ಆಗುತ್ತೇನೋ ಅಂತೇಳಿ ಇನ್ನೂ ನಾನು ಜಾಸ್ತಿ ಹೇಳಲ್ಲ. ನೆಕ್ಸ್ಟ್ ಮುಂದಿನ ಸಂಚಿಕೆಗೆ ಹೇಳ್ತೀನಿ. ಇದು ಮೊಟ್ಟೆ ಕತೆ ನಂದು ಇವತ್ತಿಗೂ ಇನ್ನೂ ಬಿಟ್ಟಿಲ್ಲ, ಅದು ಹಂಗೆ ಸುತ್ಕೊಳ್ತಿದೆ ನನಗೆ. ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಬಾಯ್.